ವಾಹ್, ಎಷ್ಟು ದಿನಗಳ ನಂತರ ನಿನ್ನನ್ನು ನೋಡುತ್ತಿದ್ದೇನೆ. ನೀನು ಹೇಗಿದ್ದೀಯಾ ಸಂಜನಾ? ಹೌದು ಅನಿಲ್, ತುಂಬಾ ಸಮಯದ ನಂತರ ಭೇಟಿಯಾಗುತ್ತಿದ್ದೇವೆ. ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನಾನು ಈಗ ನನ್ನ ಪದವಿಯನ್ನು ಮುಗಿಸಿದ್ದೇನೆ. ಈಗ ಭವಿಷ್ಯಕ್ಕಾಗಿ ಏನು ಮಾಡಬೇಕು ಎಂಬುದು ನನ್ನ ಮುಂದೆ ದೊಡ್ಡ ಪ್ರಶ್ನೆಯಾಗಿದೆ. ಅದೃಷ್ಟವಶಾತ್ ನಾನು ಈಗಾಗಲೇ ಆ ಹಂತವನ್ನು ದಾಟಿದ್ದೇನೆ. ನೀನು ಯಾವ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತಿದ್ದೀಯಾ? ನಾನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಿದ್ದೇನೆ. ವಿಶೇಷವಾಗಿ ಡೇಟಾ ಸೈನ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಆದರೆ ಎಲ್ಲಿ ಪ್ರಾರಂಭಿಸಬೇಕು ಎಂದು ಸ್ಪಷ್ಟತೆ ಇಲ್ಲ. ಓ, ಅದೊಂದು ಒಳ್ಳೆಯ ಆಯ್ಕೆ. ಡೇಟಾ ಸೈನ್ಸ್ ಇದೀಗ ಬಹಳ ಬೇಡಿಕೆಯ ಕ್ಷೇತ್ರ. ಆದರೆ ಪ್ರಾರಂಭಿಸಲು ನೀನು ಕೆಲವೊಂದು ಆನ್ಲೈನ್ ಕೋರ್ಸುಗಳನ್ನು ಮಾಡಬಹುದು. ಹೌದು, ನಾನು ಕೆಲವು ಕೋರ್ಸುಗಳ ಬಗ್ಗೆ ಕೇಳಿದ್ದೇನೆ. ಆದರೆ ಉದ್ಯೋಗ ಪಡೆಯಲು ಮಾತ್ರ ಕೋರ್ಸು ಸಾಕ್ಷಿಯಾಗುತ್ತದೆಯಾ? ಇಲ್ಲ, ಅಷ್ಟೇ ಸಾಲದು. ನಿನ್ನ ಸ್ವಂತ ಪ್ರಾಜೆಕ್ಟ್ಗಳನ್ನು ಮಾಡುವುದರಿಂದ ಮತ್ತು ಹ್ಯಾಂಡ್ಸನ್ ಅನುಭವ ಪಡೆಯುವುದರಿಂದ ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ನಾನು ಬದಲಿಗೆ ನಿನ್ನನ್ನು ಹ್ಯಾಕಥಾನ್ಗಳಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಸಲಹೆ ಮಾಡುತ್ತೇನೆ. ಅದು ನಿಜ, ಆದರೆ ನನಗೆ ಇನ್ನೂ ಸ್ವಲ್ಪ ಅನುಭವ ಬೇಕಾಗಿದೆ. ಇಂಟರ್ನ್ಶಿಪ್ ಹುಡುಕುವುದು ಉತ್ತಮ ಆಯ್ಕೆಯಾಗಬಹುದಾ? ಖಂಡಿತವಾಗಿಯೂ. ನಾನು ಕೆಲಸ ಮಾಡುವ ಕಂಪನಿಯಲ್ಲಿಯೇ ಕೆಲವು ಇಂಟರ್ನ್ಶಿಪ್ಗಳು ಖಾಲಿ ಇದೆ. ನಾನು ನಿನ್ನ ಪ್ರೊಫೈಲ್ ಅನ್ನು HR ಗೆ ಫಾರ್ವರ್ಡ್ ಮಾಡುತ್ತೇನೆ. ನಿನ್ನ ಮಾತು ಕೇಳಿ ತುಂಬಾ ಖುಷಿಯಾಯಿತು. ನಿಜವಾಗಿಯೂ ನೀನು ನನಗೆ ತುಂಬಾ ಸಹಾಯ ಮಾಡುತ್ತಿದ್ದೀಯಾ. ಹಾಗಾದರೆ ನಿನ್ನ ರೆಸ್ಯೂಮ್ ಅನ್ನು ಮತ್ತೊಮ್ಮೆ ಪರಿಷ್ಕರಿಸೋಣ. ಇಂದು ಸಂಜೆ ನಮ್ಮ ಮನೆಗೆ ಬಾ, ನಾವು ಅದನ್ನು ಸರಿ ಮಾಡೋಣ. ಒಳ್ಳೆಯ ಯೋಚನೆ. ನಾನು ಸಂಜೆ ಬರುವೆ. ನಿಜವಾಗಿಯೂ ಇಂತಹ ಸ್ನೇಹಿತರಿದ್ದರೆ ಜೀವನ ಸುಲಭವಾಗುತ್ತದೆ. ಹೌದು, ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಸ್ನೇಹದ ಸೌಂದರ್ಯ. ಓಕೆ, ನಾವು ಸಂಜೆ ಸಿಗೋಣ. ಬಾಯ್.